ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಸಹೋದರರೇ, ಪವಿತ್ರ ಮೊಹರ್ರಂ ತಿಂಗಳು ನಮ್ಮತ್ತ ಬರುತ್ತಿದೆ. ಮೊಹರ್ರಂನ ಮೊದಲ ದಿನ ಮಾಡಬೇಕಾದ ಅನೇಕ ಅಮಲುಗಳನ್ನು ಅಲ್ಲಾಹನ ಸಜ್ಜನರಾದ ಪಂಡಿತರು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಇವುಗಳ ಉದ್ದೇಶ ಈ ಲೋಕದಲ್ಲೂ ಪರಲೋಕದಲ್ಲೂ ಯಶಸ್ಸು, ರಕ್ಷಣೆ ಮತ್ತು ಅಲ್ಲಾಹನ ಅನುಗ್ರಹವನ್ನು ಪಡೆಯುವುದಾಗಿದೆ. ಇಂಥ ಅಮಲುಗಳಲ್ಲಿ ಒಂದರ ಬಗ್ಗೆ ಮಹಾನರಾದ ಮಕ್ಕಾದ ಪ್ರಸಿದ್ಧ ಪಂಡಿತ ಶೇಖ್ ಅಬ್ದುಲ್ ಹಮೀದ್ ಶಾಫಿ ಅಲ್ ಮಕ್ಕಿ ತಮ್ಮ ಕನ್ಜುನ್ ನಜಾಹ್ ವಸ್ಸುರೂರ್ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಮೊಹರ್ರಂ ತಿಂಗಳ ಮೊದಲ ದಿನ ಬಿಸ್ಮಿಲ್ಲಾಹ್ ರಹ್ಮಾನ್ ರಹೀಂ ಎಂಬ ಪವಿತ್ರ ವಾಕ್ಯವನ್ನು 113 ಬಾರಿ ಬರೆದು ಸುರಕ್ಷಿತವಾಗಿ ಇಟ್ಟುಕೊಂಡರೆ ಒಂದೊಂದು ಅಕ್ಷರವಾಗಿ ಬರೆದಿಡಬೇಕು. ಸ್ಕ್ರೀನ್ನಲ್ಲಿ ತೋರಿಸಿದಂತೆ ಅಲ್ಲಾಹನ ಅನುಗ್ರಹದಿಂದ ಆ ವರ್ಷ ಪೂರ್ತಿ ಕಷ್ಟಗಳಿಂದ ರಕ್ಷಣೆ ಸಿಗಬಹುದು, ಜೀವನದಲ್ಲಿ ಬರಕತ್ತು ಮತ್ತು ಕಾವಲು ದೊರೆಯುತ್ತದೆ ಎಂದು ಮಹಾತ್ಮರು ಕಲಿಸಿಕೊಟ್ಟಿದ್ದಾರೆ. ಇದರ ಪರಿಣಾಮವಾಗಿ ಉದ್ಯೋಗದಲ್ಲಿ ಬರಕತ್ತು ಸಿಗುತ್ತೆ, ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಬೆಳವಣಿಗೆ ಕಾಣಬಹುದು, ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಒಲಿತು ಪ್ರೀತಿ ಸಿಗುತ್ತೆ, ಮಕ್ಕಳ ಮದುವೆ ನಡೆದು ಸಿಗುತ್ತೆ ಮತ್ತು ವರ್ಷಪೂರ್ತಿ ಅಲ್ಲಾಹನ ವಿಶೇಷ ರಕ್ಷಣೆ ಅವರಿಗೆ ಸಿಗುತ್ತೆ. ಇದನ್ನು ಯಾವಾಗ ಬರೆದಿಡಬೇಕು? ಪಂಡಿತರು ವಿವರಣೆಯ ಪ್ರಕಾರ ಮೊಹರ್ರಂ ಮೊದಲ ದಿನ ಫಜ್ರ್ ನಮಾಜ್ ಮುಗಿದ ನಂತರದಿಂದ ಅದೇ ದಿನದ ಳುಹುರ್ ನಮಾಜ್ ಆರಂಭವಾಗುವ ಮೊದಲು ಇರುವ ಯಾವುದೇ ಸಮಯದಲ್ಲೂ ನಮಗೆ ಇದನ್ನು ಬರೆಯಬಹುದು. ಅಲ್ಲಾಹನು ನಮಗೆ ಈ ಪವಿತ್ರ ಮೊಹರ್ರಂ ತಿಂಗಳಲ್ಲಿ ಇಂತಹ ಸತ್ಕರ್ಮಗಳು ಮತ್ತು ಅಮಲುಗಳನ್ನು ಮಾಡಲು ತೌಫೀಕ್ ನೀಡಲಿ. ಹೊಸ ವರ್ಷದಲ್ಲಿ ನಮ್ಮ ಜೀವನ, ಉದ್ಯೋಗ, ವ್ಯಾಪಾರ, ಮನೆ ಮತ್ತು ಕುಟುಂಬಕ್ಕೆ ಅಪಾರ ಖೈರ್, ಬರಕತ್, ಸಂತೋಷ ಮತ್ತು ಅಲ್ಲಾಹನ ವಿಶೇಷ ರಕ್ಷಣೆಯನ್ನು ಕರುಣಿಸಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.